ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲ ಮನೆಯಲ್ಲೇ ಹಾಲಿನ ಕೆನೆಯಿಂದ ಯಾವ ರೀತಿಯಾಗಿ ಬೆಣ್ಣೆ ಹಾಗೂ ತುಪ್ಪನ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಯಾವ ರೀತಿಯಾಗಿ ತುಪ್ಪನ ಮಾಡೋದು ಅಂತೇಳಿ. ಗೊತ್ತಿಲ್ಲದೆ ಇರೋರಿಗೋಸ್ಕರ ಹಾಗೆ ನಾನು ಯಾವ ರೀತಿಯಾಗಿ ಮಾಡ್ಕೊತೀನಿ ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮನೆಯಲ್ಲಿ ಪ್ರತಿದಿನ ಅರ್ಧ ಲೀಟ್ರ್ ಹಾಲನ್ನ ತಗೊತೀವಿ. ಅರ್ಧ ಲೀಟರ್ ಹಾಲಿನಿಂದ 1 ತಿಂಗಳು ಪೂರ್ತಿಯಾಗಿ ತೆಗೆದಿಟ್ಟಿರೋಂಥ ಕೆನೆ ಇದು. ನಮ್ಮನೆಯಲ್ಲಿ ಜಾಸ್ತಿ ಪಾಕೆಟ್ ಹಾಲನ್ನ ಯೂಸ್ ಮಾಡೋದಿಲ್ಲ, ಅದರಲ್ಲಿ ಕೆನೆ ಸ್ವಲ್ಪ ಕಮ್ಮಿನೇ ಬರುತ್ತೆ. ಇದು ಬಂದು ಫ್ರೆಶ್ ಮಿಲ್ಕ್. ಇದರಲ್ಲಿ ಸ್ವಲ್ಪ ಕೆನೆ ಜಾಸ್ತಿ ದಪ್ಪವಾಗಿ ಮಂದಕ್ಕೆ ಬರುತ್ತೆ ಅಂತ ಹೇಳಿ ಫ್ರೆಶ್ ಮಿಲ್ಕಲ್ಲೇ ಕೆನೆನ ತಕ್ಕೊಂಡು ಮಾಡಿರೋವಂಥದ್ದು. ಹೀಗೆ 1 ತಿಂಗಳು ಕೆನೆನ ಶೇಖರಿಸಿ ನಾಳೆ ತುಪ್ಪನ ಮಾಡ್ಕೋಬೇಕು ಅಂತ ಇದ್ದಾಗ ಆ ಕೆನೆ ಏನಿರುತ್ತೆ ಅದಕ್ಕೆ ಒಂದಿನ ನೈಟ್ ಮುಂಚೆನೇ ಈ ಥರ 1 ತಿಂಗಳು ಸ್ಟೋರ್ ಮಾಡಿ ಇಟ್ಟಿರೋವಂಥ ಕೆನೆನ ನಾಳೆ ಬೆಣ್ಣೆ ಅಥವಾ ತುಪ್ಪನ ತಯಾರು ಮಾಡಬೇಕು ಅಂತ ಅಂದ್ಕೊಂಡಾಗ ಹಿಂದಿನ ದಿನ ರಾತ್ರಿನೇ ಈ ಥರ ಫ್ರಿಜ್ಜಿಂದ ಹೊರಗಡೆ ತೆಗೆದು ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಮೊಸರು ಅಥವಾ ಮಜ್ಜಿಗೆ ಏನಿರುತ್ತೆ ಅದನ್ನು ಹಾಕಿ ಒಂದು ನೈಟ್ ಪೂರ್ತಿ ಆಚೆನೇ ಇಡಬೇಕಾಗುತ್ತೆ. ಮತ್ತು ನಾವು ಈ ಥರ ಕೆನೆನ ಸ್ಟೋರ್ ಮಾಡ್ಕೊತೀವಿ ಅಂತ ಹೇಳುವಾಗ ಹಾಲನ್ನ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಅರ್ಧ ಗಂಟೆವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಆವಾಗ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದು ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಅರ್ಧ ಗಂಟೆ ದಪ್ಪ ಕೆನೆ ಸಿಗುತ್ತೆ ನಿಮಗೆ. ಅದನ್ನು ತೆಗೆದು ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ನೋಡ್ತಾ ಇರ್ಬೋದು ಬೆಳಿಗ್ಗೆ ಈ ಥರ ಎಲ್ಲನೂ ಹಾಲಿನ ಕೆನೆ ಇದ್ದಿದ್ದೆಲ್ಲ ಒಂಥರ ಮೊಸರು ಟೈಪ್ಗೆ ಟರ್ನ್ ಆಗಿದೆ. ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವಾಗ ಸ್ವಲ್ಪನೇ ಹಾಕ್ಕೊಂಡು ಮಾಡಿದ್ದೀನಿ. ನಮ್ಮನೇಲಿ ಇದ್ದಿದ್ದ ಕೆನೆ ಎಲ್ಲ ಸೇರಿ ಒಂದು 3 ಸರಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಮಿಕ್ಸರ್ ಮಾಡ್ಕೊಳ್ಳೋ ಟೈಮಲ್ಲಿ ಇದಕ್ಕೆ ಕೋಲ್ಡ್ ವಾಟರ್ನ ಬಳಸ್ಕೋಬೇಕು. ಕೋಲ್ಡ್ ವಾಟರ್ನ ಯೂಸ್ ಮಾಡೋದ್ರಿಂದ ಬೆಣ್ಣೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿ ಹರ್ಕೊಳ್ಳೋದು ಆ ಥರ ತೆಳುವಾಗಿ ಬರೋದು ಆ ಥರ ಆಗಲ್ಲ. ಕೋಲ್ಡ್ ವಾಟರ್ನ ಯೂಸ್ ಮಾಡಿದ್ರೆ ಈ ಥರ ಗಟ್ಟಿ ಬೆಣ್ಣೆ ಸಿಗುತ್ತೆ. ಈ ಥರ ಕೆನೆನ ಸ್ಟೋರ್ ಮಾಡಿ ಬೆಣ್ಣೆ ಮಾಡುವಾಗ ಅಥವಾ ತುಪ್ಪ ಮಾಡುವಾಗ ಜಾಸ್ತಿ ಹೊತ್ತು ಮಿಕ್ಸರ್ ಮಾಡಬೇಕು ಅನ್ನೋದು ಏನಿರಲ್ಲ. 1-2 ನಿಮಿಷದ ಒಳಗಡೆನೇ ಈ ಥರ ಅದು ಮಜ್ಜಿಗೆ ಬೇರೆ ಸಪ್ರೇಟು ಬೆಣ್ಣೆ ಬೇರೆ ಸಪ್ರೇಟ್ ಆಗಿಬಿಡುತ್ತೆ. ಇನ್ನು ಮೊಸರಲ್ಲಿ ಬೆಣ್ಣೆನ ತೆಗಿಬೇಕು ಅಂದಾಗ ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ. ಆವಾಗ ಅದು ಸ್ವಲ್ಪ ಲೇಟ್ ಆಗುತ್ತೆ ಕೆನೆ ಬರೋವಂಥದ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಹೇಳಿ. ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಅದು ಮಿಕ್ಸರ್ ಮಾಡ್ತಾ ಇರುವಾಗ ಒಂದೊಂದು ಸರಿ ಓಪನ್ ಮಾಡಿ ನೋಡಿ. ಆವಾಗ ಅದು ಮಜ್ಜಿಗೆ ಸಪ್ರೇಟು ಬೆಣ್ಣೆ ಸಪ್ರೇಟ್ ಆಗೋವರೆಗೂ ಮಿಕ್ಸರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. 1-1.5 ನಿಮಿಷ ಅಷ್ಟೇ ನಾನು ಮಾಡಿದ್ದು. ಅಷ್ಟರೊಳಗಡೆ ಈ ಥರ ಬೆಣ್ಣೆ ಸಪ್ರೇಟು ಮಜ್ಜಿಗೆ ಸಪ್ರೇಟು ಆ ಥರ ಬಂತು. ಒಂದು ಸರಿಗೆ ನೋಡ್ತಾ ಇರ್ಬೋದು ಎಷ್ಟು ಬೆಣ್ಣೆ ಸಿಕ್ಕಿದೆ ಅಂತ ಹೇಳಿ. ಇದು ಈ ಥರನೇ ನಾನು 3 ಸಲ ಮಿಕ್ಸಿ ಮಾಡಿಕೊಂಡೆ. 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಂಡಿರೋ ಕೆನೆಯಲ್ಲಿ ಇಷ್ಟು ಬೆಣ್ಣೆ ಸಿಕ್ಕಿದೆ. ಟೋಟಲಾಗಿ ಹೇಳಬೇಕು ಅಂದರೆ 1-2 kg ಬೆಣ್ಣೆನೇ ಸಿಕ್ಕಿದೆ. ನೋಡ್ತಾ ಇದ್ರೆ ನನಗೇ ತುಂಬ ಖುಷಿ ಆಯ್ತಾಯಿತ್ತು, ಇಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ನಾನು ಅಂತ ಹೇಳಿ. ಈ ಥರ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲೇ ತುಪ್ಪ ಬೆಣ್ಣೆ ಎಲ್ಲನೂ ಕೂಡ ಮಾಡ್ಕೋಬೋದು. 1 ಸರಿ ರುಬ್ಕೊಂಡಿದ್ದಾದಮೇಲೆ ಈಗ 2ನೇ ಸರಿ ನಾನು ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಕೆನೆನ ಯಾವ ರೀತಿಯಾಗಿ ಸ್ಟೋರ್ ಮಾಡಬೇಕು ಅಂತ ಕೇಳ್ತೀರಾ. ಹೇಳಿದ್ನಲ್ಲ, ಒಂದು ಅರ್ಧ ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಆಚೆಗಡೆನೇ ಇಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಅದು ದಪ್ಪದಾಗಿ ಬರುತ್ತೆ ಕೆನೆ. ಆ ಕೆನೆನ ಒಂದು ಬೇರೆ ಡಬ್ಬದಲ್ಲಿ ಹಾಕಿ ಆ ಡಬ್ಬನ ಡೀಪ್ ಫ್ರಿಜ್ಜಲ್ಲಿ ಇಟ್ಕೋಬೇಕಾಗುತ್ತೆ. ಹೊರಗಡೆ ಇಟ್ಟರೆ ಅದು ನಾರ್ಮಲ್ ಫ್ರೀಜರ್ನಲ್ಲಿ ಇಟ್ಟರೆ ಅದು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಜಾಸ್ತಿ ದಿನ ಆದಮೇಲೆ. ಅದಕ್ಕೋಸ್ಕರ ಡೀಪ್ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಯಾವುದೇ ಥರ ಸ್ಮೆಲ್ಲು ಏನು ಬರೋದಿಲ್ಲ, ಫ್ರೆಶ್ ಆಗೇ ಇರುತ್ತೆ ನಾವು ತೆಗೆದು ಮಾಡೋದ್ವರೆಗೂ. ನಾನು ಕೂಡ ಡೀಪ್ ಫ್ರಿಜ್ನಲ್ಲೇ ಇಟ್ಕೊಂಡಿದ್ದೆ. 2 ಡಬ್ಬ ತುಂಬ ಆಗೋವರೆಗೂ ಕೂಡ ನಾನು 2ನೂ ಡೀಪ್ ಫ್ರಿಜ್ನಲ್ಲೇ ಇಟ್ಕೊಂಡಿದ್ದೆ. ಏನು ಸ್ಮೆಲ್ಲು ಆ ಥರ ಏನೂ ಬಂದಿಲ್ಲ. ನೋಡ್ತಾ ಇರ್ಬೋದು ಇದು 2ನೇ ಸರಿ ರುಬ್ಕೊಂಡಿರೋದು. ಇದು ಕೂಡ ತುಂಬ ಚೆನ್ನಾಗಿ ಬಂತು. ಯಾವುದೇ ಥರ ಹರ್ಕೊಳ್ಳೋದು ಆ ಥರ ಏನೂ ಆಗಿಲ್ಲ, ತೆಳುಗಾಗಿಲ್ಲ, ಗಟ್ಟಿಗೆ ಬಂತು ಬೆಣ್ಣೆ. ಮತ್ತು ಈಗ ನೋಡ್ತಾ ಇರ್ಬೋದು ನಾನು 3ನೇ ಸರಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಕೆನೆನ ಹಾಕ್ಕೊಂಡು ಕೋಲ್ಡ್ ವಾಟರ್ನ ಹಾಕಿ 1-2 ನಿಮಿಷದ ಒಳಗಡೆ ರುಬ್ಕೊಂಡ್ರೆ ಸಾಕಾಗುತ್ತೆ. ರುಬ್ಬಿದಾದಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಬೆಣ್ಣೆ ಬಂದಿದೆಯಾ ಇಲ್ವಾ ಅಂತ ಹೇಳಿ. ಅದು ಮಜ್ಜಿಗೆ ನೀರು ಏನಿರುತ್ತೆ ಅದು ಬೇರೆ ಸಪ್ರೇಟು, ಮತ್ತು ಬೆಣ್ಣೆ ಏನಿರುತ್ತೆ ಅದು ಸಪ್ರೇಟ್ ಆಗಿರುತ್ತೆ. ಆ ಟೈಮಲ್ಲಿ ತೆಕ್ಕೊಂಡು ಈ ಥರ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ.
ಫೈನಲ್ ಆಗಿ ನೋಡ್ತಾ ಇರ್ಬೋದು ನೀವು 3 ಸರಿ ರುಬ್ಕೊಂಡಿದ್ದಾದಮೇಲೆ ಯಾವ ರೀತಿಯಾಗಿ ಬಂದಿದೆ ಬೆಣ್ಣೆ ಅಂತೇಳಿ, ಎಷ್ಟು ಬೆಣ್ಣೆ ಸಿಕ್ಕಿದೆ ಅಂತೇಳಿ. ಈಗ ಇದನ್ನು ನಾನು ತೊಳ್ಕೊತಾ ಇದ್ದೀನಿ. ಕೋಲ್ಡ್ ವಾಟರ್ನೇ ಬಳಸ್ಕೋಬೇಕು ತೊಳೆಯುವಾಗಲೂ ಕೂಡ. 1-2 ರಿಂದ 3 ಸರಿ ಚೆನ್ನಾಗೇ ಬೇರೆ ನೀರನ್ನ ಚೇಂಜ್ ಮಾಡ್ಕೊಂಡು ನೀಟಾಗಿ ತೊಳ್ಕೊಬೇಕಾಗುತ್ತೆ. ಅದರಲ್ಲಿರೋವಂಥ ಹಾಲಿನ ಅಂಶ, ಮಜ್ಜಿಗೆ ಅಂಶ ಏನಿರುತ್ತೆ ಅದೆಲ್ಲ ಪೂರ್ತಿಯಾಗಿ ಹೋಗೋವರೆಗೂ 1-2-3 ಸರಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ನಾನು ಕೂಡ ತೊಳ್ಕೊತಾ ಇದ್ದೀನಿ, ಅದು ಕೂಡ ಕೋಲ್ಡ್ ವಾಟರ್ನೇ ಬಳಸಿ. ಕೋಲ್ಡ್ ವಾಟರ್ ಬಳಸೋದ್ರಿಂದ ಬೆಣ್ಣೆ ಬೇರೆ ಪಾತ್ರೆಗೆಲ್ಲ ಜಾಸ್ತಿ ಅಂಟ್ಕೊಳ್ಳೋದು ಆ ಥರ ಏನಾಗಲ್ಲ, ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಮತ್ತು ನಾವು ಬೆಣ್ಣೆನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಮಜ್ಜಿಗೆ ಏನು ಉಳಿದಿರುತ್ತೆ ಅದು ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿರೋಲ್ಲ, ಯಾಕಂದರೆ ಕೆನೆಯಿಂದ ಮಾಡಿರೋದ್ರಿಂದ ಹಾಲು ಥರ ಅನಿಸ್ತಾ ಇರುತ್ತೆ. ಅದನ್ನು ನಾವು ಗಿಡಗಳಿಗೆ ಹಾಕೋಬೋದು, ಇಲ್ಲಾಂದರೆ ಹಸು ಏನಾದರೂ ಇತ್ತು ಅಂದರೆ ಹಸುಗಳಿಗೆ ಕುಡಿಸ್ಬೋದು. ಆ ಥರ ಏನಾದರೂ ಯೂಸ್ ಮಾಡ್ಕೋಬೋದು ವೇಸ್ಟ್ ಮಾಡೋದಕ್ಕಿಂತೇಳಿ. ಗಿಡಗಳಿಗೆ ಹಾಕ್ಕೊಂಡ್ರೆ ಈ ದಾಸವಾಳ ಗಿಡ, ಗುಲಾಬಿ ಗಿಡ ಆ ಥರ ಏನಿರುತ್ತೆ ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗಿಡ. ಮತ್ತು ಈಗ ಬೇರೆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ 1-2-3 ಸರಿ. ಈಗ ನೀಟಾಗಿ 1-2-3 ಸರಿ ತೊಳ್ಕೊಂಡಿದ್ದಾದಮೇಲೆ ಅದನ್ನು ಪೂರ್ತಿ ಎಲ್ಲ ಬೆಣ್ಣೆ ಎಲ್ಲನೂ ಒಂದು ದೊಡ್ಡ ಪಾತ್ರೆಗೆ ಹಾಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆ ಯಾವುದೂ ಅಷ್ಟು ದೊಡ್ಡದಿರಲಿಲ್ಲ, ಹಾಗಾಗಿ ಅಲ್ಯೂಮಿನಿಯಂ ಪಾತ್ರೆ ಇದ್ದಿದ್ದರಿಂದ ಅದರಲ್ಲೇ ಎಲ್ಲನೂ ಕೂಡ ತೊಳೆದಿರೋಂಥ ಬೆಣ್ಣೆನ ನೀಟಾಗಿ ಎಲ್ಲನೂ ಒಂದು ದೊಡ್ಡ ಪಾತ್ರೆಗೆ ಹಾಕೊತಾ ಇದ್ದೀನಿ. ಯಾಕಂದರೆ ಬೆಣ್ಣೆ ಕರಗುವಾಗ ಅದು ಉಕ್ಕಿ ಬಂದ್ಬಿಡುತ್ತೆ, ಆವಾಗ ಚೆಲ್ಬಿಡುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ದೊಡ್ಡ ಪಾತ್ರೆಗೆ ಹಾಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಅರ್ಧ ಲೀಟ್ರು ಹಾಲಿಂದ 1 ತಿಂಗಳಿಗೆ ಎಷ್ಟು ಬೆಣ್ಣೆ ಬಂದಿದೆ ಅಂತೇಳಿ. ಆಲ್ಮೋಸ್ಟ್ ಒಂದು 2 kg ಮೇಲೇ ಇತ್ತು ಈ ಬೆಣ್ಣೆ. ಈಗೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದಾದಮೇಲೆ ಈಗ ಅದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಬಿಸಿ ಆಗೋದಕ್ಕೆ. ಅದು ಪೂರ್ತಿಯಾಗಿ ಬೆಣ್ಣೆ ಎಲ್ಲ ಕರಗೋವರೆಗೂ ಬೇರೆ ಯಾವುದೇ ಥರ ಇಂಗ್ರೀಡಿಯೆಂಟ್ಸ್ ಏನೋ ಹಾಕೋದು ಬೇಕಾಗಿಲ್ಲ. ಪೂರ್ತಿಯಾಗಿ ಎಲ್ಲ ಬೆಣ್ಣೆನೂ ಕರಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಬೆಣ್ಣೆ ಎಲ್ಲ ಕಾಯೋಷ್ಟರೊಳಗಡೆ ಸೈಡಲ್ಲಿ ನಾವು ಅದಕ್ಕೆ ಬೇಕಾಗಿರುವಂಥ ಒಂದು ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಇದಕ್ಕೆ 1-2 ರಿಂದ 3 ಏಲಕ್ಕಿ ಕಾಯಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ನೈಸಿಗೆ ಪೌಡರ್ನ ಮಾಡ್ಕೊತಾ ಇದ್ದೀನಿ. ಈ ಪೌಡರ್ನ ಹಾಕೋದ್ರಿಂದ ತುಪ್ಪದಲ್ಲಿ ಸ್ಮೆಲ್ಲು ಚೆನ್ನಾಗಿರುತ್ತೆ, ಫ್ಲೇವರು ಎಷ್ಟು ದಿನ ಆದರೂ ಕೂಡ ಫ್ಲೇವರ್ ಹಾಗೇ ಇರುತ್ತೆ ತುಪ್ಪದಲ್ಲಿ. ಸೊ ಪೌಡರ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಉಕ್ಕಿ ಬರ್ತಾಯಿದೆ. ಇದಕ್ಕೋಸ್ಕರನೇ ದೊಡ್ಡ ಪಾತ್ರೆನ ಇಟ್ಕೋಬೇಕಾಗುತ್ತೆ ತುಪ್ಪನ ಕಾಯಿಸುವಾಗ, ಬೆಣ್ಣೆನ ಕಾಯಿಸುವಾಗ. ಇದನ್ನೆಲ್ಲ ಮಾಡುವಾಗ ನಾವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ. ಒಂದು ವೇಳೆ ಜಾಸ್ತಿ ಯೂರಿನಲ್ಲಿ ಇಟ್ಕೊಂಡ್ರೆ ಪೂರ್ತಿಯಾಗಿ ಉಕ್ಕಿ ಕೆಳಗಡೆ ಸುರಿದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ ಇನ್ನೂ ಒಳ್ಳೆಯದೇ. ನೀಟಾಗಿ ಎಲ್ಲ ಕರಗಿ ಥರ ಉಕ್ಕು ಬಂದು ಮತ್ತೆ ಕಮ್ಮಿ ಆಗ್ತಾಯಿದೆ, ನೊರೆ ಥರ ಇದೆ ನೋಡಿ. ಅದೆಲ್ಲ ಪೂರ್ತಿಯಾಗಿ ಕಮ್ಮಿ ಆಗಬೇಕು. ಬರ್ತಾ ಇರೋಂಥ ನೊರೆ ಎಲ್ಲ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಆವಿಯಾಗಿ ಪೂರ್ತಿಯಾಗಿ ನೊರೆ ಎಲ್ಲ ಹೋಗೋವರೆಗೂ ಇದೇ ಥರ ಒಂದು ಸ್ಪೂನಿಂದ ಕೈ ಆಡಿಸ್ಕೊತಾ ಇರಬೇಕು, ತಳ ಹತ್ತಬಾರ್ದು ಅಂತೇಳಿ. ಸ್ವಲ್ಪ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಈ ಥರ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳೋದ್ರಿಂದ ತುಪ್ಪ ಸ್ಮೆಲ್ ಬರೋದು ಆ ಥರ ಏನೂ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಜಾಸ್ತಿ ದಿನದವರೆಗೂ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು. ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ನೊರೆ ಎಲ್ಲ ಕಡಿಮೆ ಆಗಿದೆ, ಕುದೀತಾ ಇದೆ. ಹೀಗೆ ಕುದೀತಾ ಇರೋ ಟೈಮಲ್ಲೇ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ತುಪ್ಪಕ್ಕೆ ಹಾಕೋದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಚಿಕ್ಕದು ಒಂದು 2 ವೀಳ್ಯದೆಲೆನ ತೊಗೊಂಡಿದ್ದೀನಿ. ಮತ್ತು ಆಗಲೇ ಪುಡಿ ಮಾಡಿ ಇಟ್ಕೊಂಡಲ್ಲ ಮೆಂತ್ಯ ಮತ್ತು ಏಲಕ್ಕಿ ಕಾಯಿ ಪೌಡರು, ಅದು ಮತ್ತು ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಮತ್ತು ಸ್ವಲ್ಪ ಚಿಟಿಕೆ ಆಗೋಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ಗಳನ್ನ ನಾನು ತುಪ್ಪಕ್ಕೆ ಹಾಕ್ಕೊತಾ ಇದ್ದೀನಿ.
ಇದೆಲ್ಲನೂ ಹಾಕೋದ್ರಿಂದ ತುಪ್ಪದ್ರಲ್ಲಿ ಒಂದು ಫ್ರೇಗ್ರೆನ್ಸ್ ಸ್ಮೆಲ್ ಏನಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ದಿನ ಆದರೂ ಕೂಡ ಆ ಸ್ಮೆಲ್ ಹಾಗೇನೆ ಇರುತ್ತೆ. ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನೊರೆ ಎಲ್ಲ ಕಮ್ಮಿ ಆಗಿದೆ, ಪೂರ್ತಿಯಾಗಿ ನೊರೆ ಎಲ್ಲ ಕಡಿಮೆ ಆಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಎಲೆ, ಮೆಂತ್ಯ ಮತ್ತು ಏಲಕ್ಕಿಕಾಯಿ ಪೌಡರು, ಅರಿಶಿನದ ಪೌಡರು ಮತ್ತು ಉಪ್ಪು ಏನು ತಗೊಂಡಿದೆ ಎಲ್ಲನೂ ಕೂಡ ಒಂದೇ ಸರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಸ್ಪೂನಿಂದ ಅವಾಗವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಅದು ತಳ ಹಿಡಿದ್ಬಿಡುತ್ತೆ ಇಲ್ಲ ಅಂತ ಹೇಳಿದ್ರೆ. ಈ ಥರ ಇದನ್ನು ಹಾಕಿದ ಮೇಲೂ ಕೂಡ ಇನ್ನೂ ಒಂದು 15ರಿಂದ 20 ನಿಮಿಷದಷ್ಟು ಟೈಮ್ನ ತಗೊಂತು. ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊಂಡಿದ್ರಿಂದ ತುಂಬಾ ಟೈಮ್ ತಗೊಳುತ್ತೆ ತುಪ್ಪನ ಮಾಡುವಾಗ. ಆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ತುಪ್ಪದ ಅರೋಮಾ ಅಂತಾರಲ್ಲ ಅದು, ಮನೆ ತುಂಬ ತುಪ್ಪದ ಸ್ಮೆಲ್ಲು ಘಮ ಘಮ ಅಂತಾಯಿತು. ಮತ್ತು ಈ ತುಪ್ಪ ಸ್ಟಾರ್ಟಿಂಗಿಂದ ಕೊನೆವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ, ಇಲ್ಲ ಜಾಸ್ತಿ ಉಕ್ಕು ಬಂದು ಎಲ್ಲ ಸುರಿದೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಸ್ಟಾರ್ಟಿಂಗಿಂದ ಕೊನೆವರೆಗೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ತುಪ್ಪನ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಈ ತುಪ್ಪನ ಕಾಯಿಸ್ಕೊಳ್ಳುವಾಗ ಸ್ಟೀಲ್ ಪಾತ್ರೆ ಅಥವಾ ಕಬ್ಬಿಣದ ಪಾತ್ರೆನ ಉಪಯೋಗಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಸೈಜಿಂದು ಸ್ಟೀಲ್ ಪಾತ್ರೆ ಯಾವುದೂ ಇರಲಿಲ್ಲ, ಹಾಗಾಗಿ ನಾನು ಇದೇ ಅಲ್ಯೂಮಿನಿಯಮ್ದೇ ಇಟ್ಕೊಂಡಿದ್ದೀನಿ. ಕಬ್ಬಿಣದ ಪಾತ್ರೆಯಲ್ಲಿ ಕಾಯಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅದರದ್ದು ಒರಿಜಿನಲ್ ಏನೇನು ಅದರಲ್ಲಿ ಅಂಶಗಳಿರುತ್ತೆ ಅದೆಲ್ಲ ಹಾಗೇ ಇರುತ್ತೆ, ಯಾವುದೂ ಹೋಗೋದಿಲ್ಲ. ತುಪ್ಪದಲ್ಲಿರುವಂತಹ ಆರೋಗ್ಯಕರವಾದ ಅಂಶಗಳೇನಿರುತ್ತೆ, ವಿಟಮಿನ್, ಮಿನರಲ್ಸ್ ಅದೆಲ್ಲ ಹಾಗೇ ಇರುತ್ತೆ ಕಬ್ಬಿಣದ ಪಾತ್ರೆಯಲ್ಲಿ ಕಾಯಿಸಿದಾಗ. ಆಲ್ಮೋಸ್ಟ್ ಆಗ್ತಾ ಬಂತು. ಈ ಟೈಮಲ್ಲಿ ಲಾಸ್ಟಾಗಿ ಒಂದು ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಏನಪ್ಪ ಅಂತಂದರೆ, ಈ ಥರ ಒಂದು ಚಿಕ್ಕ ಬಟ್ಲಲ್ಲಿ ನೀರನ್ನ ತಗೊಂಡು ಕೊನೆಯದಾಗಿ ಇನ್ನೇನು ಇಳಿಸ್ತಾ ಇದ್ದೀವಿ ಅನ್ನೋದಕ್ಕಿಂತ ಸ್ವಲ್ಪ ಮುಂಚೆ ಒಂದು ಅರ್ಧ ನಿಮಿಷ 1 ನಿಮಿಷ ಮುಂಚೆ ಈ ಥರ ಕೈನ ಹಿಂಗೆ ಹತ್ಕೊಂಡು ನೀರಲ್ಲಿ ಸ್ವಲ್ಪ ಹಿಂಗೆ ಚುಮ್ಸ್ಕೋಬೇಕಾಗತ್ತೆ ಅಷ್ಟೆ. ಈ ಥರ ಹಿಂಗೆ ಚುಮ್ಸ್ಕೊಳ್ಳೋದು ನೀರ 1-2 ಸರಿ ಚುಮ್ಸಿದ್ರೆ ಸೇಮ್ ಅಂಗಡಿಗಳಲ್ಲೆಲ್ಲ ತಗೊಂಡಾಗ ಯಾವ ರೀತಿಯಾಗಿ ಮರಳಾಗಿ ಬರುತ್ತೆ ತುಪ್ಪ, ಅದೇ ರೀತಿಯಾಗಿ ಬರುತ್ತೆ. ತೋರಿಸ್ತೀನಿ ನಿಮಗೆ, ನೋಡಿ ಹಾಗೆ ಮುಂದೆ ತಣ್ಣಗಾದ್ಮೇಲೆ ಯಾವ ರೀತಿಯಾಗಿ ಮರಳಾಗಿರುತ್ತೆ ಅಂತ. ಈ ಥರ ನೀರನ್ನ ಜಾಸ್ತಿ ಹಾಕೋಬಾರ್ದು, ಸುಮ್ಮನೆ ಈ ಥರ ಕೈ ಹಿಂಗೆ ಅಜ್ಜಿ ಒಳಗಡೆ ಹಿಂಗೆ ಸ್ಪ್ರೆಡ್ ಮಾಡೋದು, ಚುಮ್ಸೋದು ಅಂತಾರಲ್ಲ ಆ ಥರ ಚುಮ್ಸೋದಷ್ಟೇ. ನೋಡ್ತಾ ಇರ್ಬೋದು ಅದರಲ್ಲಿರೋಂಥ ಗುಳ್ಳೆ ಎಲ್ಲ ಕಮ್ಮಿ ಆಗ್ತಾ ಬಂತು. ಅಂದರೆ ಆ ಗಷ್ಟದಲ್ಲಿ ಇನ್ನು ಕೊನೆಯದಾಗಿ ಏನು ಉಳ್ಕೊಂಡಿರುತ್ತೆ ತುಪ್ಪ ಅದೆಲ್ಲ ನೋಡ್ತಾ ಇರ್ಬೋದು ಅದರಲ್ಲಿರೋಂಥ ಗುಳ್ಳೆ ಎಲ್ಲ ಕಮ್ಮಿ ಆಗ್ತಾ ಬಂತು. ಅಂದರೆ ಆ ಗಷ್ಟದಲ್ಲಿ ಇನ್ನು ಕೊನೆಯದಾಗಿ ಏನು ಉಳ್ಕೊಂಡಿರುತ್ತೆ ತುಪ್ಪ ಅದೆಲ್ಲ ಹೊರಗಡೆ ಬರುತ್ತೆ ಅಷ್ಟೆ. ಈ ಥರ ಬ್ರೌನ್ ಕಲರ್ ಬರೋವರೆಗೂ ಕುದಿಸ್ಕೊಂಡ್ರೆ ಅದರಲ್ಲಿ ಸ್ವಲ್ಪನೂ ತುಪ್ಪ ಇಲ್ಲದೇ ಇರೋ ಥರ ಗಷ್ಟದಲ್ಲಿ ಆ ತುಪ್ಪ ಎಲ್ಲ ಹೊರಗಡೆ ಬರುತ್ತೆ. ನೋಡ್ತಾ ಇರ್ಬೋದು ಈಗ ಗಷ್ಟ ಎಲ್ಲ ತಳನ ಬಿಟ್ಟು ಮೇಲ್ ಬರ್ತಾ ಇದೆ. ಅಂದರೆ ಇದರಲ್ಲಿ ಈಗ ಏನೂ ಇಲ್ಲ, ಒಂಥರ ಬೆಂಡ್ ಥರ ಆಗ್ಬಿಟ್ಟೈತೆ, ತುಪ್ಪ ಏನಿಲ್ಲ. ಇವಾಗ ಅದು ವೇಸ್ಟ್.
ಈಗ ನೋಡ್ತಾ ಇರ್ಬೋದು ಎಲ್ಲ ಕಲರ್ ಎಲ್ಲ ಚೇಂಜ್ ಆಗಿದೆ, ಆಲ್ಮೋಸ್ಟ್ ಮುಗಿತಾ ಬಂತು ತುಪ್ಪ ಮಾಡೋ ಕೆಲಸ. ಕಲರ್ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ, ಅದ್ರ ಗಚ್ಚಟ ಎಲ್ಲ ಸ್ವಲ್ಪ ಒಂದು ಗೋಲ್ಡನಿಶ್ ಕಲರ್ ಅಂತಾರಲ್ಲ ಆ ಥರ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾವು ಆಫ್ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ನ ನೋಡಿಕೊಂಡು. ಜಾಸ್ತಿ ಸೀಸೋದಕ್ಕೆ ಹೋಗ್ಬಾರ್ದು, ಯಾಕಂದರೆ ಆಫ್ ಮಾಡಿದ ಮೇಲೂ ಒಂದು 2 ನಿಮಿಷ ಅದು ಹಾಗೇ ಕುದೀತಾ ಇರುತ್ತೆ, ಆಮೇಲೂ ಕೂಡ ಅದು ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಇದ್ದಾಗಲೇ ಅದನ್ನು ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ಗ್ಯಾಸ್ನ ಆಫ್ ಮಾಡಿ ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೆ 1 ಅವರ್ ಆದಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ಪೂರ್ತಿಯಾಗಿ ತಣ್ಣಗಾಗಿದ್ದಾದಮೇಲೆ ಸ್ವಲ್ಪ ಲೈಟಾಗಿ ಬಿಸಿ ಇದ್ದಾಗಲೇ ಇದನ್ನು ಸೋಸಿಟ್ಕೊಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ತುಪ್ಪನ. ಆಲ್ಮೋಸ್ಟ್ ಒಂದು ಮುಕ್ಕಾಲು ಲೀಟ್ರೇ ತುಪ್ಪನೇ ಬಂದಿತ್ತು ಅಂತಲೇ ಹೇಳ್ಬೋದು. 1 ಲೀಟ್ರಿಗಿಂತ ಸ್ವಲ್ಪ ಕಡಿಮೆಯಾಗಿ ಬಂದಿತ್ತು ತುಪ್ಪ. ಈ ಥರ ನೀವೇ ಮನೆಯಲ್ಲಿ ಮಾಡಿಕೊಂಡ್ರೆ ಒಂಥರ ಮನಸ್ಸಿಗೂ ಖುಷಿ ಇರುತ್ತೆ, ಹೋಮ್ ಮೇಡ್ ಅಂತೇಳಿ, ಮತ್ತು ಆರೋಗ್ಯಕರವಾಗೂ ಕೂಡ ಇರುತ್ತೆ. ಈಗ ಅಂಗಡಿನಲ್ಲಿ ತೊಗೊಂಡು ಬರೋದಕ್ಕೆ ಏನೇನೋ ಮಿಕ್ಸ್ ಮಾಡಿರ್ತಾರೆ, ದಾಲ್ಡಾ ಹಾಗೆ ಹೀಗೆ ಅಂತೇಳಿ, ಅದೆಲ್ಲ ಅಷ್ಟೊಂದು ಹೆಲ್ದಿ ಕೂಡ ಇರಲ್ಲ. ಈ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿರುತ್ತೆ. 1 ತಿಂಗಳಲ್ಲೇ ನೋಡ್ತಾ ಇದ್ದೀರಲ್ಲ 1 ಲೀಟ್ರ್, ಆಲ್ಮೋಸ್ಟ್ 1 ಲೀಟ್ರ್ ಅಂತಲೇ ಹೇಳ್ಬೋದು. 1 ಲೀಟ್ರ್ ತುಪ್ಪನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು 1 ತಿಂಗಳಿಗೆ. ಅರ್ಧ ಲೀಟ್ರ್ ಹಾಲಿದ್ರೆ ಸಾಕಾಗುತ್ತೆ. ಪಾಕೆಟ್ ಹಾಲಲ್ಲಿ ನಾನು ಒಂದ್ಸರಿ ಟ್ರೈ ಮಾಡಿದ್ದೆ, ಕೆನೆ ಅಷ್ಟಾಗಿ ಬಂದಿರಲಿಲ್ಲ, ಸ್ವಲ್ಪ ತೆಳುಗೆ ಒಂಚೂರು ಕೆನೆ ಬಂದಿತ್ತಷ್ಟೇ. ಹಾಗಾಗಿ ಈ ಥರ ನಾನು ಪ್ಯೂರ್ ಹಾಲು ಏನಿರುತ್ತೆ ಡೈಲಿ ಹಾಕ್ಸ್ಕೊತೀವಿ ನಾವು, ಆ ಹಾಲಿಂದ ಮಾಡಿದ್ದು ಚೆನ್ನಾಗಿ ಬಂತೈತೆ. ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿದೆ ಅಂತೇಳಿ. ಕಲ್ಲರು, ಅದ್ರ ಸ್ಟ್ರಕ್ಚರು, ಸ್ಮೆಲ್ಲು ಎಲ್ಲನೂ ಪರ್ಫೆಕ್ಟಾಗಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಮನೆಯಲ್ಲೇ ತುಪ್ಪನ ತಯಾರಿಸ್ಕೊತೀರಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.